ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಸಂಕ್ರಾಂತಿ ಹಬ್ಬದ ಒಂದು ವ್ಲಾಗ್ ಆಗಿರುತ್ತೆ. ಸಂಕ್ರಾಂತಿ ಹಬ್ಬನ ಎಲ್ಲರೂ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಭಾವಿಸ್ಕೊಳ್ತೀನಿ. ಎಲ್ಲರೂ ಮಾಡೋ ಹಾಗೆ ಹಿಂದಿನ ದಿನವೇ ನಾನು ಕೂಡ ತಯಾರಿನ ಮಾಡ್ಕೊಳ್ತಾ ಇದ್ದೆ. ಸೊ ತಯಾರಿ ಅಂತ ಅಂದರೆ ಎಳ್ಳು ಬೆಲ್ಲನ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೆ. ಎಲ್ಲನೂ ಅಲ್ಲ, ಕಡಲೆ ಬೀಜ ಆಗಿರ್ಬೋದು, ಹುರ್ಗಡ್ಲೆ ಆಗಿರ್ಬೋದು, ಬೆಲ್ಲ ಮತ್ತು ಒಣಕೊಬ್ಬರಿ ಇಷ್ಟನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಮನೆಯಲ್ಲೇ. ಮಿಕ್ಕಿದ್ದು ಆಬ್ವಿಯಸ್ಲಿ ನಾವು ಹೊರಗಡೆಯಿಂದಲೇ ತೊಗೊಂಡ್ಬಂದು ಮಿಕ್ಸ್ ಮಾಡ್ಕೊಳ್ಳೋವಂಥದ್ದು. ಎಲ್ಲ ಮಿಕ್ಸ್ ಇರೋವಂಥ ರೆಡಿಮೇಡ್ನೇ ತೊಗೊಂಡು ಬರ್ಬೋದು. ಬಟ್ ಏನಂತ ಅಂದರೆ ಇವಾಗ ನಾವು ಯಾರಿಗೂ ಕೊಡೋಲ್ಲ ಅಂತ ಅಂದರೆ ಪೂಜೆಗೆ ಮಾತ್ರ ಇಡೋದಕ್ಕೆ ನಾವು ತೊಗೊಂಡು ಬರ್ಬೋದು. ಯಾರಿಗಾದರೂ ಕೊಡೋದಕ್ಕೆ ಅಂತ ಮಾಡೋವಾಗ ನಾವು ಮಾಡಿಕೊಂಡ್ರೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾವ ವರ್ಷವೂ ನಾನು ಎಲ್ಲ ಮನೆಗೂ ಹಂಚ್ತಾ ಇರಲಿಲ್ಲ. ಆದರೆ ಈ ವರ್ಷ ಲಡ್ಡು ಇರೋದ್ರಿಂದ ಅಟ್ಲೀಸ್ಟ್ ಒಂದು 5 ಮನೆಗಾದ್ರೂ ಕೊಡ್ಸೋಣ ಅಂತ ಹೇಳಿ ಇವಾಗಿಂದ ನಾವು ರೂಢಿ ಮಾಡಿದ್ರೆ ಪ್ರತಿಯೊಂದೂ ಅವರಿಗೆ ಅಭ್ಯಾಸ ಆಗುತ್ತೆ. ಹಾಗಾಗಿ ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಇರುವಾಗ ಸಂಕ್ರಾಂತಿ ಹಬ್ಬ ಅಂದರೆ ಹೊಸ ಬಟ್ಟೆನ ಹಾಕ್ಕೊಳ್ಳೋದು, ಅದ್ರ ಜೊತೆಗೆ ಎಲ್ಲ ಮನೆಗಳಿಗೆ ಎಳ್ಳು ಬೆಲ್ಲನ ಕೊಡೋದು ಈ ಥರ ಇತ್ತು ಅಲ್ವ. ಹಾಗಾಗಿ ಅದೇ ರೂಢಿ ಆಗಲಿ ಅಂತ ಹೇಳಿ ಮನೆಯಲ್ಲೇ ನಾವು ಇದನ್ನು ಮಾಡಿಕೊಂಡ್ರೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೋದು. ಹಾಗಾಗಿ ಮಾಡಿಕೊಂಡೆ ಅಷ್ಟೇ. ಮತ್ತು ನಾವು ಫ್ರೆಶ್ಶಾಗಿ ಮಾಡಿಕೊಂಡಾಗ ಅದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ತಯಾರಿನ ಮಾಡಿ ಮುಗಿಸಿ ನಂತರ ಹಬ್ಬಕ್ಕೆ ಏನೇನು ತಯಾರಿಗಳು ಬೇಕು ಅದನ್ನು ನೆಕ್ಸ್ಟ್ ಡೇ ಅಂದರೆ ಹಬ್ಬದ ದಿನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಆಬ್ವಿಯಸ್ಲಿ ಯಾವುದೇ ಹಬ್ಬ ಇದ್ದರೂ ಕೂಡ ಅರ್ಲಿ ಮಾರ್ನಿಂಗಿಂದನೇ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಪೂಜೆ ಸಾಮಾನು ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡು, ಸಂಕ್ರಾಂತಿ ಹಬ್ಬ ಅಂದರೆ ಮೇಯ್ನ್ ಹೊರಗಡೆ ರಂಗೋಲಿನೇ ಅಲ್ವಾ. ಸಿಂಪಲಾಗಿ ಹಾಕ್ಕೊಂಡಿದ್ದೆ ಅಷ್ಟೇನೆ. ಸಿಂಪಲಾಗಿ ರಂಗೋಲಿನ ಹಾಕ್ಕೊಂಡು ಪೊಂಗಲ್ನ ಮಾಡೋದಕ್ಕೆ ಇಟ್ಕೊಂಡೆ. ಪೊಂಗಲ್ನ ತುಂಬ ಜನ ತುಂಬ ಥರ ಮಾಡ್ತಾರೆ, ಡಿಫ್ರೆಂಟಾಗಿ ಮಾಡ್ತಾರೆ. ನನಗೆ ಸಿಂಪಲ್ಲಾಗಿ ಇಷ್ಟೇ ಬರೋದು. ನಾನು ಬಿಸಿ ನೀರನ್ನ ಇಟ್ಕೊಂಡು ಅದಾದಮೇಲೆ ನೀರು ಕಾದಿದ ನಂತರ ಅಕ್ಕಿನ ಹಾಕ್ಕೊಂಡು ಅದು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟು ಅದಾದಮೇಲೆ ಬೆಲ್ಲನ ಕರಗಿಸಿ ಹಾಕ್ಕೊಳ್ತೀನಿ. ಆದರೆ ಕೆಲವರು ಹೆಸರು ಬೇಳೆನೂ ಕೂಡ ಹಾಕ್ಕೊಳ್ತಾರೆ. ಹಾಗೆ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ. ಏನಕ್ಕಂತ ಅಂದರೆ ನಮ್ಮ ಮನೇಲಿ ಪೊಂಗಲ್ ಯಾರೂ ತಿನ್ನೋದಿಲ್ಲ. ಜಸ್ಟ್ ಸಂಕ್ರಾಂತಿ ಹಬ್ಬಕ್ಕೆ ಪೊಂಗಲ್ ಮಾಡಲೇಬೇಕಲ್ವ, ದೇವರಿಗೆ ಇಡಲೇಬೇಕಲ್ವ. ಹಾಗಾಗಿ ನಾನು ಸ್ವಲ್ಪ ಲೈಟಾಗಿ ಮಾಡ್ಕೊಳ್ತೀನಿ ಅಷ್ಟೇನೆ. ಒಂದು ಕಡೆ ಅನ್ನನ ಬೇಯೋದಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಬೆಲ್ಲನ ಕರಗಿಸ್ಕೊಳ್ಳೋಣ ಅಂತ ಹೇಳಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಡೆ ಬೆಲ್ಲನ ಕರಗಿಸೋದಕ್ಕೆ ಅಂತ ಇಟ್ಟು ಇನ್ನೊಂದು ಕಡೆ ರೈಸ್ನ ಬೇಯೋದಕ್ಕಿಟ್ಟು ಏಲಕ್ಕಿನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಏಲಕ್ಕಿನ ಚೆನ್ನಾಗಿ ಪುಡಿ ಮಾಡಿಕೊಂಡು ಅಕ್ಕಿ ಏನಿರುತ್ತೆ ಅದು ಚೆನ್ನಾಗಿ ಬೆಂದ ನಂತರ ಬೆಲ್ಲ ಏನು ಕರಗಿಸಿರ್ತೀನಿ ಆ ಕರಗಿಸಿರೋ ಬೆಲ್ಲನ ಅದ್ರ ಒಳಗಡೆ ಮಿಕ್ಸ್ ಮಾಡಿಕೊಂಡು ಏಲಕ್ಕಿನ ಹಾಕ್ಕೊಳ್ಳೋದು. ಏಲಕ್ಕಿ ಪುಡಿನ ಹಾಕ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಲಾಸ್ಟಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಪೊಂಗಲ್ ರೆಡಿ ಆಗಿಬಿಡುತ್ತೆ. ಸಿಂಪಲಾಗಿ ಈ ರೀತಿಯೂ ಕೂಡ ಮಾಡ್ಕೊಳ್ಬೋದು. ನಿಮಗೆ ಹೆಸರು ಬೇಳೆ ಬೇಕು ಅಂದರೆ ಅದನ್ನು ಮಿಕ್ಸ್ ಮಾಡಿಕೊಂಡು ಕೂಡ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇದಾದ ನಂತರ ಪೂಜೆಗೆ ಏನೇನು ಬೇಕಿತ್ತಲ್ಲ ಅರೇಂಜ್ ಮಾಡಿಕೊಂಡು ಪೂಜೆನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ವಿ. ಬೆಳಗ್ಗೆನೇ ಪೂಜೆ ಕೂಡ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡಿದ್ದ ನಂತರ ಅಡುಗೆನ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಡುಗೆಗೆ ಬಂದು ಆಲ್ರೆಡಿ ಸ್ವೀಟ್ ಪೊಂಗಲ್ನ ಮಾಡಿದಾಗಿತ್ತು. ಖಾರವಾಗಿ ನಾನು ಖಾರ ಪೊಂಗಲ್ನ ಮಾಡಿದ್ರೆ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ ಖಾರ ಪೊಂಗಲ್ಲು. ಹಾಗಾಗಿ ಪಲಾವ್ನ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲಾಗಿ ಯಾವುದೇ ರೀತಿ ತರಕಾರಿ ಜಾಸ್ತಿ ಬಳಸ್ಕೊಂಡಿಲ್ಲ. ಕ್ಯಾರೆಟು ಮತ್ತು ಬಟಾಣಿನ ಬಳಸ್ಕೊಂಡು ಪಲಾವ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಪಲಾವ್ ಮಾಡೋದು ತುಂಬಾ ಸುಲಭ. ನಾವು ಏನು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಿ, ಪಲಾವ್ ಎಸೆನ್ಷಿಯಲ್ಸ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಬಟಾಣಿ ಏನು ಇಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಳ್ಬೇಕು. ಕ್ಯಾರೆಟ್ 1 ಕ್ಯಾರೆಟ್ ಅಷ್ಟೇ ಬಳಸ್ಕೊಂಡಿದ್ದೀನಿ.
ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಆಲ್ರೆಡಿ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಸೇರಿಸ್ಕೊಳ್ಬೇಕು. ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊಂಡು ಇಲ್ಲಿ ಈ ಹಂತದಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಮುಂಚೆನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ರೈಸ್ ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಹಸಿ ವಾಸನೆ ಎಲ್ಲ ಹೋಗಬೇಕಾಗತ್ತೆ. ಹಾಗಾಗಿ ಈ ಹಂತದಲ್ಲಿ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಬೇಗನೆ ಆಗುತ್ತೆ. ಆಲ್ಮೋಸ್ಟ್ ನಾನು ಬೇಗ ಆಗುವಂಥ ರೆಸಿಪಿಗಳನ್ನೇ ಮಾತ್ರನೇ ಹಬ್ಬಗಳ ದಿನ ಪ್ರಿಫರ್ ಮಾಡ್ತೀನಿ. ಪಾಪು ಇರೋದರಿಂದ ನನಗೆ ಹಬ್ಬನೂ ಮಾಡಿಕೊಂಡು ಪಾಪುನು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸಿಂಪಲ್ಲಾಗಿ ಯಾವ ರೀತಿ ಆಗುತ್ತೆ ಅದನ್ನು ನಾನು ಪ್ರಿಫರ್ ಮಾಡಿ ಮಾಡ್ಕೊಳ್ತೀನಿ. ಯೂಶ್ವಲಿ ಸ್ವೀಟ್ ಪೊಂಗಲ್ ಮಾಡಿ ಖಾರ ಪೊಂಗಲ್ನ ಮಾಡ್ತಾರೆ. ಖಾರ ಪೊಂಗಲ್ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ. ನನಗೆ ಮೇಯ್ನ್ ನನ್ನ ಮಗ ಏನು ತಿಂತಾನೆ ಅದನ್ನೇ ನಾನು ಮಾಡಬೇಕಾಗುತ್ತೆ. ಅವ್ನು ಖಾರ ಪೊಂಗಲ್ ಇಷ್ಟಪಡೋದಿಲ್ಲ, ತಿನ್ನೋದಿಲ್ಲ. ಹಾಗಾಗಿ ಅವನಿಗೆ ವೆಜ್ ಪಲಾವ್ ಆಗಿರ್ಬೋದು, ಯಾವುದೇ ರೀತಿ ಪಲಾವು, ರೈಸ್ ಬಾತು ಈ ಥರದ್ದು ಇಷ್ಟ ಆಗುತ್ತೆ. ಹಾಗಾಗಿ ಹಬ್ಬದ ದಿನ ಅವನು ಯಾವ್ದು ತಿಂತಾನೋ ಅದನ್ನೇ ಮಾಡಿಕೊಡ್ತೀನಿ. ನಾವು ತಿನ್ನೋದಕ್ಕಿಂತ ಇಂಪಾರ್ಟೆಂಟು ಮಕ್ಕಳು ತಿನ್ನೋದೇ ಆಗಿರುತ್ತೆ. ಏನಕ್ಕಂತ ಅಂದರೆ ನಾವು ಯಾವ್ದು ಬೇಕಾದರೂ ಅಡ್ಜಸ್ಟ್ ಮಾಡಿ ತಿನ್ಕೊಂಡು ಬಿಡ್ತೀವಿ. ಈ ಒಂದು ಪಲಾವ್ನ ನೀವು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಮನೇಲಿ ಏನು ತರಕಾರಿ ಇರುತ್ತೆ ಅದೇ ತರಕಾರಿನ ಬಳಸ್ಕೊಂಡು ಮಾಡ್ಕೊಳ್ಬೋದು. ನಾನು ಕ್ಯಾರೆಟು ಮತ್ತು ಬಟಾಣಿನ ಮಾತ್ರನೇ ಬಳಸ್ಕೊಂಡು ಈ ಪಲಾವ್ನ ಮಾಡ್ಕೊಂಡಿರೋವಂಥದ್ದು. ಒಂದು ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದ ನಂತರ ರೈಸ್ನ ತೊಳೆದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಹಂಸ ರೈಸ್ನೇ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಸೋನಾ ಮಸೂರಿ ರೈಸ್ನ ಬಳಸ್ಕೊಳ್ತಾ ಇಲ್ಲ. ಈ ರೈಸು ಕೂಡ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬೋದು. ಏನಂತ ಅಂದರೆ ಇದು ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದು ಕಂಪೇರ್ ಮಾಡಿದ್ರೆ ಬೇರೆ ರೈಸು. ಹಾಗಾಗಿ ಯೂಶ್ವಲಿ ನಾವು ಇದನ್ನೇ ಜಾಸ್ತಿ ಬಳಸೋದು. ಪಲಾವ್ಗೂ ಕೂಡ ಇದು ತುಂಬ ಚೆನ್ನಾಗಿ ಟೇಸ್ಟ್ನ ಕೊಡುತ್ತೆ. ಹಂಸ ರೈಸ್ ಅಂದರೆ ಸ್ವಲ್ಪ ಪಾಲಿಶ್ ಕಡಿಮೆ ಇರುತ್ತೆ ಅಷ್ಟೇ. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಬಳಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಬೇಕು. ವಿಸಿಲ್ 2 ವಿಸಿಲ್ ಬಂದರೆ ಸಾಕಾಗತ್ತೆ. ಸೊ 2 ವಿಸಿಲ್ ಆದ ನಂತರ ತೆಗೆದು ನೋಡಿಕೊಂಡ್ರೆ ತುಂಬ ಚೆನ್ನಾಗಿ ಪಲಾವ್ ಅನ್ನೋದು ರೆಡಿ ಆಗಿಬಿಟ್ಟಿರುತ್ತೆ. ಪಲಾವ್ ಜೊತೆಗೆ ನಾನು ಯಾವುದೇ ರೀತಿ ರೈತಾನ ಮಾಡ್ಕೊಂಡಿಲ್ಲ. ಸೌತೆಕಾಯಿನ ಬಳಸ್ಕೊಂಡು ಕೋಸಂಬರಿನ ಮಾಡ್ಕೊಳ್ತಾ ಇದ್ದೀನಿ. ಸೌತೆಕಾಯಿ ಕೋಸಂಬರಿನ ಈಸಿಯಾಗಿ ಮಾಡ್ಕೊಳ್ಬೋದು. ಯೂಶ್ವಲಿ ಹೆಸರುಬೇಳೆ ಒಂದು ಹಾಕೋದಿಲ್ಲ ಅಷ್ಟೇನೆ. ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದ್ರ ಜೊತೆಗೆ 1 ಕ್ಯಾರೆಟ್ನ ತುರ್ಕೋಬೇಕು. ನಾನು 2 ಸೌತೆಕಾಯಿನ ತೊಗೊಂಡಿದ್ದೀನಿ. 2 ಸೌತೆಕಾಯಿನ ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಂಡು ಅದ್ರ ಜೊತೆಗೆ 1 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಸೌತೆಕಾಯಿ ಎಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡಿದ ನಂತರ ಕ್ಯಾರೆಟ್ನ ಈ ರೀತಿ ತುರ್ಕೊಳ್ಬೇಕು, ಸಣ್ಣದಾಗಿ ತುರ್ಕೋಬೇಕು. ಮಾಮೂಲಿ ಕೋಸಂಬರಿ ಹಬ್ಬಗಳಲ್ಲಿ ಮಾಡ್ತಾನೆ ಇರ್ತೀವಿ. ಇದನ್ನು ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗೇ ಇರುತ್ತೆ. ಪಲಾವ್ಗೆ ರೈತಾನ ಯಾವಾಗಲೂ ಮಾಡ್ಕೊಳ್ತಾ ಇರ್ತೀವಿ, ಆದರೆ ಈ ರೀತಿ ಒಂದು ಸೈಡ್ ಡಿಶ್ ಆಗಿ ಸೌತೆಕಾಯಿ ಕೋಸಂಬರಿನ ನೀವು ಯೂಸ್ ಮಾಡಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ನಾರ್ಮಲ್ ಕೋಸಂಬರಿ ಏನು ಮಾಡ್ತೀವಿ ಆ್ಯಸ್ ಇಟ್ ಈಸ್ ಅದೇ ರೀತಿಯೇ, ಬಟ್ ಹೆಸರು ಬೇಳೆನ ಯೂಸ್ ಮಾಡಲ್ಲ. ಕ್ಯಾರೆಟ್ನೆಲ್ಲ ತುರ್ಕೊಂಡಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಹಸಿರು ಮೆಣಸಿನ್ಕಾಯಿ ಅಷ್ಟೇ ನಾನು ಬಳಸ್ಕೊಳ್ತಿದ್ದೀನಿ. ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಕೊಂಡು ತುರಿದಿಟ್ಕೊಂಡಿರುವಂಥ ಕಾಯಿ ತುರಿನ ಹಾಕ್ಕೊಂಡ್ರೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ಕೊಂಡ್ರೆ ಆಯಿತು, ಸೌತೆಕಾಯಿ ಕೋಸಂಬರಿ ರೆಡಿ ಆಗುತ್ತೆ. ಜೊತೆಗೆ ಒಂದು ಅರ್ಧ ಈರುಳ್ಳಿನೂ ಕೂಡ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಗ್ಗರಣೆ ಕೊಟ್ಕೊಂಡ್ರೆ ಡಿಫ್ರೆಂಟಾಗಿರುತ್ತೆ ಟೇಸ್ಟು, ಚೆನ್ನಾಗೂ ಇರುತ್ತೆ. ಈ ರೀತಿ ಒಂದು ಸಿಂಪಲ್ ಮೆನು ಒಂದಿಗೆ ನಮ್ಮ ಸಂಕ್ರಾಂತಿ ಹಬ್ಬ ಮುಗಿಯುತ್ತೆ.
ನಾನು ಜಾಸ್ತಿ ಏನು ವೆರೈಟೀಸ್ ಆ ಥರ ಏನು ಮಾಡೋದಕ್ಕೆ ಹೋಗಿಲ್ಲ. ಏನು ನನ್ನ ಕೈಯಲ್ಲಿ ಸಿಂಪಲಾಗಿ ಆಗುತ್ತೆ, ಕ್ವಿಕ್ಕಾಗಿ ಆಗುತ್ತೆ ಅದನ್ನು ಮಾತ್ರ ಮಾಡಿಕೊಂಡಿದ್ದೆ. ಹಬ್ಬಕ್ಕಿಂತ ಮುಂಚೆ ಪೃಥ್ವಿಕ್ ಸ್ಕೂಲಲ್ಲಿ ಕೂಡ ಸಂಕ್ರಾಂತಿ ಫೆಸ್ಟಿವಲ್ ಒಂದಿಗೆ ಚಿಕ್ಕ ಮಕ್ಕಳ ಸಂತೆ ಅಂತ ಕೂಡ ಇತ್ತು. ಪೃಥ್ವಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದ. ಅದಕ್ಕೆ ಕೆಲವೊಂದು ನನ್ನ ಕಡೆಯಿಂದ ಆಗುವಂಥ ತಯಾರಿಗಳನ್ನ ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡು ಯಾರಾದರೂ ಒಬ್ಬರು ಪೇರೆಂಟ್ಸ್ ಕೂಡ ಹೋಗಬೇಕಾಗಿತ್ತು ಅವ್ರ ಜೊತೆಗೆ. ಹಾಗಾಗಿ ನನ್ನದೇ ಆದಂಥ ಕೆಲವೊಂದು ಪ್ರಿಪ್ರೇಷನ್ಸ್ಗಳನ್ನ ಮಾಡ್ಕೊತಿದ್ವಿ. ಮಕ್ಕಳಿಗೆ ಏನಾದರೂ ಈ ರೀತಿ ಸ್ಕೂಲಲ್ಲಿ ಇವೆಂಟ್ ಇತ್ತು ಅಂತ ಅಂದರೆ ನಮಗೆ ತುಂಬ ಒಂಥರ ನಾವು ಪೇರೆಂಟ್ಸಿಗೆ ತುಂಬ ಖುಷಿ ಇರುತ್ತೆ. ನನಗಂತೂ ನಿದ್ರೆನೇ ಬರೋದಿಲ್ಲ, ಅದು ಪ್ರಿಪ್ರೇಷನ್ಸಲ್ಲೇ ಇರುತ್ತೆ. ಸೊ ಅದನ್ನು ಯಾವ ರೀತಿ ನಾವು ಬೆಸ್ಟ್ ಕೊಡ್ಬೋದು ಅವರಿಗೆ ಅನ್ನೋ ಥರನೇ ಥಿಂಕಿಂಗ್ ಇರುತ್ತೆ. ಈ ಒಂದು ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇತ್ತು ಅಂತ ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕೂಡ ಆಗೋದಿಲ್ಲ, ಅಷ್ಟು ಚೆನ್ನಾಗಿತ್ತು, ಅಷ್ಟು ಖುಷಿನ ಕೊಡ್ತು ಅಂತ ಹೇಳ್ಬೋದು. ಸೊ ಎಲ್ಲ ಪೇರೆಂಟ್ಸೂ ಈಚ್ ಆ್ಯಂಡ್ ಎವ್ರಿ ಒನ್ ಪೇರೆಂಟ್ಸು ಕೂಡ ಅವ್ರದ್ದೇ ಆದಂಥ ಎಫರ್ಟ್ಗಳನ್ನ ಹಾಕ್ಕೊಂಡು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಅಂತ ಹೇಳ್ಬೋದು. ಸೊ ಮಕ್ಕಳಿಗೆ ಒಂಥರ ಖುಷಿ ಇರುತ್ತೆ ಆ ಒಂದು ಫೆಸ್ಟಿವಲ್ ವಾತಾವರಣ. ಹಾಗೆ ಅದು ಒಂದು ಸಂತೆಯಲ್ಲಿ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ಮಕ್ಳಿಗೂ ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಅನ್ನೋದು ಆಗಲಿ ಅಂತ ಈ ರೀತಿ ಮಾಡ್ಕೊಂಡಿದ್ರು. ಬಟ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತು, ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅಲ್ಲಿ ಒಂದು ರಿಯಲ್ಲಾಗಿ ಸಂಕ್ರಾಂತಿಯ ಒಂದು ವಾತಾವರಣ ಕ್ರಿಯೇಟ್ ಆಗಿತ್ತು ಅಂತ ಹೇಳ್ಬೋದು. ಸಂಕ್ರಾಂತಿಯಲ್ಲಿ ಸಂತೆಯಲ್ಲಿ ಯಾವ ರೀತಿ ಇರುತ್ತೆ ಅದೆಲ್ಲ ಒಂದು ಮಕ್ಕಳಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಆ ರೀತಿ ಇರೋದು. ನಮ್ಮ ಹಿಂದೂ ಫೆಸ್ಟಿವಲ್ ಬಗ್ಗೆ ಅವ್ರಿಗೊಂದು ಅರಿವು ಮೂಡಿಸೋದಕ್ಕೆ ಈ ರೀತಿ ಸ್ಕೂಲಲ್ಲಿ ಮಾಡಿದಂಥದ್ದು. ಸೊ ತರಕಾರಿ ನಾವೇನೇನು ತೊಗೊಂಡಿರ್ತೀವಿ ಟೀಚರ್ಸ್ಗಳು ಪರ್ಚೇಸ್ ಮಾಡೋದು, ಸೊ ಆ ರೀತಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಎಷ್ಟು ಕೊಟ್ಟ? ನನ್ನ ಹಸ್ಬೆಂಡು ಎಲ್ಲ ಕಡೆ ಎಲ್ಲ ಮಕ್ಕಳ ಹತ್ರನೂ ಹೋಗಿ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡು ಬಂದಿದ್ದರು. ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ, ರ್ಯಾಂಡಮ್ ಆಗೇ ಆ್ಯಡ್ ಮಾಡ್ತಿದ್ದೀನಿ. ಪ್ಲಾಸ್ಟಿಕ್ ಎಲ್ಲ ಐಟಮು, ತರಕಾರಿಯಲ್ಲಿ ಪ್ಲಾಸ್ಟಿಕ್ ಮಾಡ್ತಿದೆಯಲ್ಲೋ ಈ ರೀತಿ. ಹೌದಾ, ಓಕೆ. ಸ್ಟೇಷನರಿ, ಓ ಚಿಕನ್ ಮಸಾಲ ಐಟಮ್ ಇಟ್ಟಿದ್ದಾರೆ. ನಾಳೆಗೆ ಅದು ಇವತ್ತು ತಗೊಂಡು ಹೋದರೆ ಇದಾಗುತ್ತೆ. ಬೆಳ್ಳುಳ್ಳಿ ಎಷ್ಟಮ್ಮ? ಹೌ ಮಚ್? ಗಾರ್ಲಿಕ್ 10 ರೂಪಾಯಿನಾ? ಓಕೆ ಓಕೆ, ತಗೊಂಡ್ರು ಒಳ್ಳೆ ವರ್ಕೌಟು. ರೇಟ್ ಇದೆ ಜಾಸ್ತಿ, 350 ಇದೆ. ಏನಪ್ಪ ನೀನು ವಾಟರ್ ಬಾಟಲ್ ಇಟ್ಬಿಟ್ಟಿದ್ರೆ ಖಾಲಿ ಆಗೋಯ್ತಾ? ಬರೀ 10-20 ರೂಪಾಯಿದು ಹೇಳಿದ್ರು ಅನ್ಸುತ್ತೆ, ಅದಕ್ಕೆ ತಂದಿದ್ದೀರ. ಏನು ತರಕಾರಿನಾ? ಪಾಪ್ಕಾರ್ನ? ಮತ್ತು ಬೇರೆ ಕಡೆ ತಗೊಂಬಂದ್ಬಿಟ್ಟು ಮಾರಿ, ಅಲ್ಲಿ ಆ ಕಡೆ ಜಾಸ್ತಿ ಆಯ್ತು. ಎಷ್ಟು ತೆಂಗಿನಕಾಯಿ? 10 ರೂಪೀಸಾ? 10 ರೂಪೀಸಾ? ತಾಬೋದಮ್ಮ, 10 ರೂಪೀಸ್. ಬರ್ತೀನಿ ಒಂದು ರೌಂಡ್ ಹೋಗಿಲ್ಲ. ಹಲೋ ಚಿಲ್ಲರ್, ಎಷ್ಟಮ್ಮ ಸ್ನ್ಯಾಕ್ಸ್ ನಿಂದು? ಎಷ್ಟಮ್ಮ? 5 ರೂಪೀಸ್ ಅಷ್ಟೇನಾ? 10ನಾ? 8. ಹಾಂ, ಎಷ್ಟು? 10 ರೂಪಾಯಿನಾ? ಓಕೆ ಓಕೆ. ಓ, ಸಂಡೇದ ಐಟಮ್ ಇಲ್ಲೇ ಇದೆ, ಚಿಕನ್ ಮಟನ್ದು. ಹೌ ಮಚ್ ಮ್ಯಾನ್? ಹೌ ಮಚ್? ಕುಂಕುಂಬರ್ ಎಷ್ಟು? ಒಂದು ಕುಂಕುಂಬರು ನಾಚಿಕೆ ಬೀಳ್ತೀಯಲ್ಲೋ, ಹಿಂಗಾದ್ರೆ ಒಂದು ಐಟಮ್ ಮಾರೋಕ್ಕಾಗಲ್ಲ. ಹೇಳು, 5 ರೂಪಾಯಿ 5 ರೂಪಾಯಿ ಏನು ತಾಡ್ರಿ ಅಂತ. 10 ರೂಪಾಯಿನಾ? ಅಲ್ಲೆಲ್ಲ 5 ರೂಪೀಸಿಗೆ ಮಾರ್ತಾ ಇದ್ದಾರೆ. ಎಷ್ಟು ಟೊಮೊಟೊ? ಟೊಮೊಟೊ ಎಷ್ಟು? ಟೊಮೊಟೊ ಎಷ್ಟಪ್ಪ? ಹೌದಾ, ಓಕೆ, ಬರ್ತೀನಿ ರೌಂಡ್ಗೆ ಹೋಗಿಲ್ಲ.
ಓ ಮೇಡಮ್ ಅವರು ಏನು ಮೇಡಮ್ ನೀವೇ ತರಕಾರಿ ಹೇಳ್ಬಿಟ್ಟು ನೀವೇ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀರಾ? ಓ ಹೌದಾ? ಹಲೋ ರ್ಯಾಂಕ್ ಎಷ್ಟಿದು? 5 ರೂಪಾಯಿನಾ? ಓಕೆ, ಚೆನ್ನಾಗಿದೆ ಪ್ಯಾಕೇಜು. ಎಲ್ಲ ಮಕ್ಕಳು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರು ಈ ಒಂದು ಎತ್ನಿಕ್ ವೇರಲ್ಲಿ ಅಂತ ಹೇಳ್ಬೋದು. ಸೊ ಇದಾಗಿತ್ತು ನಮ್ಮ ಮನೆಯ ಒಂದು ಸಂಕ್ರಾಂತಿಯ ವ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.